ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಣಿ ಮಂಜು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಟೊಮೊಟೊ ದೋಸೆ ಮಾಡೋದು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಮೆಣಸಿನ್ಕಾಯಿ ಮತ್ತು 3 ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲನೂ ರುಬ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ರವೆ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತಿಂಡಿ ಬೇಗನೆ ಆಗೋಗುತ್ತೆ ಮತ್ತು ಅಷ್ಟೇ ಟೇಸ್ಟಾಗೂ ಕೂಡ ಬರುತ್ತೆ. ಈ ದೋಸೆ ಅಂತಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ಅವಳು ಯಾವಾಗ ಕೇಳಿದ್ರು ನನಗೆ ಟೊಮೊಟೊ ದೋಸೆ ಮಾಡಿಕೊಡು ಅಮ್ಮ ಅಂತಲೇ ಕೇಳ್ತಾಳೆ. ಯಾವ ಟೈಮಲ್ಲಿ ಬೇಕಾದರೂ ಮಾಡಿಸ್ಕೊ ತಿಂತಾಳೆ. ನಾನು ರುಬ್ಬಿಟ್ಟಿದ್ದಂಥ ಮಸಾಲನೂ ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಆದಮೇಲೆ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು, ರವೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನೋಡಿ ಇವಾಗ ದೋಸೆ ಹಾಕ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿ. ದೋಸೆ ತುಂಬ ಚೆನ್ನಾಗಿ ಬಂದಿತ್ತು, ನೋಡ್ತಾ ಇರ್ಬೋದು ನೀವೇ, ತುಂಬ ಸಾಫ್ಟಾಗಿದೆ. ನಾನು ಜೊತೆಗೆ ಕಾಂಬಿನೇಷನಾಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದು ಚಟ್ನಿ ಇಲ್ದೇ ಹಂಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ತಂದಿದ್ರು ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ. ಇನ್ನೂ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕಳಿಸಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳು ಇಬ್ಬರು ನಾಷ್ಟ ಮಾಡಿಕೊಂಡು ಸ್ಕೂಲ್ಗೆ ಹೋಗಿದ್ದಾರೆ. ಅಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು 10ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಮೆಸೇಜ್ ಮಾಡಿ 13ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೆ ಈಸ್ಕೊಂಡು ಬರೋಕ್ಕೆ ಅಂದ್ಬಿಟ್ಟು ಇಬ್ಬರು ಹೋಗಿದ್ದಾರೆ. ಅವ್ರು ಬರೋದ್ರಲ್ಲಿ ಕೆಲಸ ಮುಗಿಸೋದ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಪಾತ್ರೆ ಎಲ್ಲನೂ ತೊಳೆದಿಟ್ಟಿದ್ದೆ ರಾತ್ರಿಯೇ, ಅದನ್ನೆಲ್ಲನೂ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ನಾನಿನ್ನೂ ಕೆಲಸನೇ ಮುಗಿಸಿರಲಿಲ್ಲ. ಆವಾಗಲೇ ನನ್ನ ಮಗಳು ಬಂದುಬಿಟ್ಲು. ಇವಳನ್ನ ಬಿಟ್ಬಿಟ್ಟು ಅವರು ಕೆಲ್ಸಕ್ಕೆ ಹಂಗೇ ಹೋದರು. ಇವಳು ಸ್ವಲ್ಪ ಆಟ ಆಡಿಸ್ತಿದ್ಲು ಪಾಪನ್ನ ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಅವನು ಬೆಳಗ್ಗೆ ಹೊತ್ತು ಅರ್ಧ ಗಂಟೆ ಮಲ್ಕೊತಾನೆ, ಹಂಗೆ ಈಗ ಮಲ್ಕೊಂಡು ಎದ್ದಿದ್ದಾನೆ. ಈಗ ಅವನು ಮೊದಲು ಥರ ಸುಮ್ಮನೆ ಇರಲ್ಲ, ಆ ಕಡೆ ಈ ಕಡೆ ಸುಮ್ಮನೆ ಓಡಾಡ್ತಾ ಇರ್ತಾನೆ. ಈಗಲೂ ಒಳಗಡೆ ಬರ್ತಿದ್ದ, ಎಲ್ಲಿ ಹೊಡಿಸ್ಕೊಡ್ತಾನೆ ಅಂದ್ಬಿಟ್ಟು ಅವಳಿಗೆ ಎತ್ಕೊಂಡು ಓಡೋಗ್ತಾಳೆ ಈಚೆನೆ. ಇನ್ನೂ ಒಂದು ಸ್ವಲ್ಪ ಪಾತ್ರೆ ಇತ್ತು ತೊಳೆಯೋದು, ಅದನ್ನು ತೊಳೆದಿಡ್ತಾ ಇದ್ದೀನಿ. ಅಲ್ಲಿದ್ದು ತೊಳ್ಕೊಂಡ್ರೆ ನನಗೂ ರಿಲೀಫ್ ಅನಿಸುತ್ತೆ. ಇಲ್ಲ ಅಂತಂದರೆ ಜಾಸ್ತಿ ಆದರೆ ತೊಳೆಯೋಕ್ಕೆ ಆಗೋಲ್ಲ, ಹಂಗೆ ಇಟ್ಬಿಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ತೊಳೆದು ಮಡಗ್ತಾ ಇದ್ದೀನಿ. ನನ್ನ ಮಗಳದ್ದು ರಿಸಲ್ಟ್ ತೋರಿಸ್ತೀನಿ ನೋಡಿ. ಇವಾಗ ಎಲ್ಲ A+ ಬಂದಿದೆ. ನಮ್ಮ ಯಜಮಾನ್ರಿಗಂತೂ ಫುಲ್ ಖುಷಿ ಆಯಿತು A+ ಬಂದಿರೋದಕ್ಕೆ. ಅವಳನ್ನ ತುಂಬ ಹೊಗಳಿದ್ರು, ಅವ್ರ ಮ್ಯಾಮು ಅಷ್ಟೇ ಹೊಗಳಿದ್ರಂತೆ ಅಲ್ಲಿ. ಇನ್ನು ನನ್ನ ಕೆಲಸ ಎಲ್ಲ ಮುಗ್ದಿತ್ತು. ಇವಳು ಹೋಮ್ವರ್ಕ್ ಮಾಡ್ಕೊತೀನಿ ಅಮ್ಮ ಅಂತ ಹೇಳಿದ್ಲು. ಅವನು ಮಲ್ಕೊಂಡ. ಅವ್ನು ಮಲ್ಕೊಳ್ಳೋದು 12:30 ಆಗಿತ್ತು. ಬೆಳಿಗ್ಗೆ ನಾನು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಇನ್ನೂ ಒಣಗಾಕಿರಲಿಲ್ಲ. ಒಣಗಾಕ್ಬಿಟ್ಟು ಬರ್ತೀನಿ ಅಂತ ನನ್ನ ಮಗಳಿಗೆ ಹೇಳ್ಬಿಟ್ಟು ಪಾಪು ನೋಡ್ಕೊ ಅಂತ ಹೇಳ್ಬಿಟ್ಟು ಬಂದೆ ನಾನು. ಈಗ ಬಟ್ಟೆ ಎಲ್ಲನೂ ಒಣಗಾಕ್ತಾ ಇದ್ದೀನಿ. 2 ದಿನ ಒಗಿಲಿಲ್ಲ ಅಂದದಕ್ಕೆ ತುಂಬ ಬಟ್ಟೆ ಆಗಿತ್ತು, ಅದಕ್ಕೆ ಎಲ್ಲನೂ ನೀಟಾಗಿ ಒಣಗಾಕ್ತಾ ಇದ್ದೀನಿ. ಇವಾಗ ಮೇಲ್ಗಡೆ ಬಿಸಿಲಿದ್ದಿದ್ದರಿಂದ ನಾನು ಮಧ್ಯದಲ್ಲೇ ಒಣಗಾಕ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಬಟ್ಟೆ ಇದೆ ಅಂತ. ನಾನು ಕೆಳಗಡೆ ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಮಗಳೂ ಮಲ್ಕೊಂಡಿದ್ಲು. ಅಲ್ಲಿ ನೋಡ್ತಾ ಇರ್ಬೋದು ರೂಮಲ್ಲಿ ಮಲಗಿದ್ದಾಳೆ. ಇಬ್ಬರು ಮಲಗಿದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಕಸ ಗುಡಿಸ್ತಾ ಇದ್ದೀನಿ. ದಿನಕ್ಕೆ ಒಂದು 3-4 ಸರಿ, ಇನ್ನೂ ಜಾಸ್ತಿನೇ ಆಗುತ್ತೆ ಕಸ ಗುಡಿಸೋದು. ನನ್ನ ಮಗ ಏನು ಸಿಕ್ಕಿದ್ರು ಬಾಯಿಗೆ ಹಾಕ್ಬಿಡ್ತಾನೆ, ಚಿಕ್ಕದು ಏನು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಕೆಲಸ ಎಲ್ಲ ಆಗಿತ್ತು. ಅನ್ನ ಸಾಂಬಾರು ಮಾಡಿಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಇಬ್ಬರೂ ಇದ್ದರು. ನನ್ನ ಮಗಳು ನನಗೆ ಅನ್ನ ಬೇಡ, ನನಗೆ ಚಪಾತಿ ಮಾಡಿಕೊಡು ಅಂತ ಹೇಳಿದ್ಲು. ಅವಳಿಗೆ ಅಂದ್ಬಿಟ್ಟು 2 ಚಪಾತಿ ಸುಟ್ಕೊಡ್ತಾ ಇದ್ದೀನಿ ನಾನಿಲ್ಲಿ. ನನ್ನ ಮಗನ ನೋಡ್ಕೊಳ್ಳೋದು ನಾನು ಒಬ್ಬಳೇ ಆದರೆ ತುಂಬ ಕಷ್ಟ ಆಗುತ್ತೆ. ನನ್ನ ಮಗಳಿರೋದ್ರಿಂದ ಅವಳೇ ನೋಡ್ಕೊತಾಳೆ. ಇಬ್ಬರು ಆಟ ಆಡ್ತಾರೆ. ಏನಾದ್ರು ತಿನ್ನಿಸ್ಬೇಕು ಅಂತಂದರೆ ಅವಳೇ ತಿನ್ನಿಸ್ತಾಳೆ, ನೀರು ಕುಡಿಸ್ತಾಳೆ. ಅಷ್ಟೇನು ಟೆನ್ಷನ್ ಇಲ್ಲ ಅವಳಿದ್ರೆ ಅಂತಲೂ. ಇವಾಗ ನೋಡ್ತಾ ಇರ್ಬೋದು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಚಪಾತಿ ಸುಡೋದನ್ನು ನಾನು ನೋಡ್ತಾ ಇದ್ದಾನೆ.
ನನ್ನ ಮಗಳಿಗಂತೂ ಇವನು ಕಾಟ ಕೊಡ್ತಾನೆ ಇರಲ್ಲ. ಊಟ ಮಾಡೋಕ್ಕೆ ಬಿಡಲ್ಲ, ಏನಕ್ಕೂ ಬಿಡಲ್ಲ. ಹೋಗಿ ಕೈ ಎಳೆದು ಕಾಲು ಎಳೆದು ಈ ಥರನೇ ಮಾಡ್ತಾನೆ. ನೋಡ್ತಾ ಇರ್ಬೋದು ನೀವು ಈಗಲೂ ಹೆಂಗೆ ಆಡ್ತಿದ್ದಾನೆ ಅಂತ. ನನ್ನ ಮಗ ಮತ್ತೆ 4 ಗಂಟೆ 4:15ಗೆ ಮಲ್ಕೊಂಡ. ಅವನ್ನ ಮಲಗಿಸ್ಬಿಟ್ಟು ನನಗೂ ನಿದ್ದೆ ಬಂದುಬಿಡ್ತು. ನಾನು ಮಲ್ಕೊಬಿಟ್ಟಿದ್ದೆ. ನನ್ನ ಮಗಳು ಆಟ ಆಡ್ಕೊಬತ್ತೀನಿ ಅಂದ್ಬಿಟ್ಟು ಹೊರಗಡೆ ಹೋಗಿದ್ಲು. ನಾನಿಲ್ಲಿ ರಾತ್ರಿಗೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಂಬಳಕಾಯಿ ಇತ್ತು ಚಿಕ್ಕದು, ಅದನ್ನು ಕಟ್ ಮಾಡಿಬಿಟ್ಟು ಮತ್ತು ಅಲಸಂದೆ ಕಾಳು ಜೊತೆ ಅದನ್ನು ಪಲ್ಯ ಥರ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಅದನ್ನು ತಾಳ್ದ ಅಂತ ಹೇಳ್ತಾರೆ, ಕೆಲವರು ಪಲ್ಯ ಅಂತ ಹೇಳ್ತಾರೆ. ಅದನ್ನು ಮಾಡ್ತಾಯಿದ್ದೀನಿ. ಮತ್ತು ಮಧ್ಯಾಹ್ನ ಚಪಾತಿ ಮಾಡಿದ್ನಲ್ಲ, ಅದೇ ಹಿಟ್ಟಿನ್ನೇ ಇತ್ತು. ನಮ್ಮ ಯಜಮಾನ್ರು ಅದನ್ನೇ ತಿಂತೀನಿ ಅಂತ ಹೇಳಿದ್ರು. ಸ್ವಲ್ಪ ಅನ್ನ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕುಂಬಳಕಾಯಿ ಮತ್ತು ಕಾಳ್ದು ರಸ ಐತಲ್ಲ, ಅದನ್ನೇ ನಾನು ಬಸ್ಸಾರು ಥರ ಮಾಡ್ಕೊಳ್ತಾ ಇದ್ದೀನಿ. ನನ್ನ ವೀಡಿಯೋನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ನಿಮ್ಮದು ಸಪೋರ್ಟ್ ಇದ್ದರೆ ನಾನು ಬೆಳಿಬೋದು. ತುಂಬ ಜನ ಯೂಟ್ಯೂಬ್ ಮಾಡ್ತಾಯಿದ್ದಾರೆ ಇವಾಗ. ಅವರು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಇದ್ದಾರೆ. ಅವ್ರು ಎಲ್ಲ ಪರಿಚಯ ಇರೋದ್ರಿಂದ ಅವರು ಬೇಗ ಬೆಳೀತಾ ಇದ್ದಾರೆ. ನಮ್ಮಂಥವ್ರು ತುಂಬ ಲೇಟ್ ಆಗ್ತಾಯಿದೆ, ವ್ಯೂಸ್ ಬರ್ತಿಲ್ಲ, ಲೈಕ್ ಬರ್ತಿಲ್ಲ, ಏನೂ ಬರ್ತಿಲ್ಲ ಅಂತ. ನಿಮ್ಮ ಆಶೀರ್ವಾದ ಇದ್ದರೆ ನಾನು ಬೇಗ ಬೆಳಿಬೇಕು ಅಂತ ಆಸೆ ಪಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊಸ ಥರ ವೀಡಿಯೋಗಳನ್ನ ಮಾಡ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಅದೇ ಥರ ವೀಡಿಯೋನ ನಾನು ಮಾಡ್ತೀನಿ, ಪ್ರಯತ್ನ ಪಡ್ತೀನಿ. ಇದಕ್ಕೆ ತಕ್ಕ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ನನ್ನ ಅದೃಷ್ಟ ಹೇಗಿರುತ್ತೆ ಏನೋ ನೋಡೋದ. ಬೇಗ ಆದರೂ ಆಗ್ಬೋದು, ಇನ್ನು ಲೇಟ್ ಆದರೂ ಆಗ್ಬೋದು. ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನನ್ನ ಪಾಡಿಗೆ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ಮಾತ್ರ ನನಗೆ ಬೇಕೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾಳೆ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್.